ಪ್ರತಿಭಟನೆಯಲ್ಲೂ ವೈಶಿಷ್ಟ್ಯತೆ ಮೆರೆಯುವ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಇಂದು ಸಹ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು. ಅಡ್ವಾಣಿ ಜನಚೇತನ ಯಾತ್ರೆ ವಿರೋಧಿಸಿ ಬೆಂಗಳೂರಿನಲ್ಲಿ ಮಾಡಿದ ಅಣುಕು ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು. ಪರಪ್ಪನ ಅಗ್ರಹಾರ ಜೈಲಿನ ಮಾದರಿ ನಿರ್ಮಿಸಿ ಅಡ್ವಾಣಿ ಮೊದಲಿಗೆ ಜೈಲಿಗೆ ಭೇಟಿ ನೀಡುವ ಅಣುಕನ್ನು ಪ್ರದರ್ಶಿಸಲಾಯಿತು. ಜೈಲಲ್ಲಿ ಯಡಿಯೂರಪ್ಪ ಸೇರಿದಂತೆ ಎಲ್ಲ ನಾಯಕರನ್ನ ಭೇಟಿಯಾಗುವಂತಹ ಅಣುಕು ಪ್ರದರ್ಶನದ ಮೂಲಕ ಬಿಜೆಪಿ ನಾಯಕರ ಬಗ್ಗೆ ಲೇವಡಿ ವ್ಯಂಗ್ಯ ಮಾಡಲಾಯಿತು. ನಿಮ್ಮ ಗಾಡಿ ಮೇಲೆ ಮಾಡ್ತೀವಿ ಬಿಡಿ. ಮೂನಣ್ಣ ಐತೆ, ಬನ್ನಿ 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 ಮಾಡ್ತೀವಿ ಬಿಡಿ, ನಿಮ್ಮ ಗಾಡಿ ಮೇಲೆ ಮಾಡ್ತೀವಿ ಬಿಡಿ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ ಅವರಿಂದ. ಮಸೂದ್, ಬಿಜೆಪಿ ನಾಯಕರ ಬಗ್ಗೆ ಲೇವಡಿ ಮಾಡುವಂತಹ ಈ ಒಂದು ಅಣುಕು ಪ್ರದರ್ಶನ, ಇದ್ರ ಬಗ್ಗೆ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಏನು ಹೇಳ್ತಾರೆ, ಏನು ಪ್ರೇರಣೆ ಈ ರೀತಿ ಮಾಡೋದಕ್ಕೆ ಅಂತ? ಏನಂತಂದ್ರೆ ಅರವಿಂದ್, ಇವತ್ತು ನಿಜವಾಗ್ಲೂ ಇಲ್ಲಿ ಆನಂದರಾವ್ ಸರ್ಕಲ್ ಬಳಿ ಇರುವಂತಹ MG ವಿಗ್ರಹದ ಬಳಿ ಪರಪ್ಪನ ವಿಗ್ರಹವನ್ನೇ ಇಲ್ಲಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ತಂದಿದ್ದಾರೆ ಅಂತ ಹೇಳ್ಬೋದು. ಏನಂತಂದ್ರೆ ನಾಳೆ ಏನು ಅಡ್ವಾಣಿ ಅವರ ಜನಚೇತನ ಯಾತ್ರೆ ಬೆಂಗಳೂರಿಗೆ ಬರ್ತಾ ಇದೆ, ಆ ಹಿನ್ನೆಲೆಯಲ್ಲಿ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಒಂದು ರೀತಿ ವಿಭಿನ್ನವಾಗಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಪರಪ್ಪನ ವಿಗ್ರಹದಲ್ಲಿ ಈಗಾಗಲೇ ಇರುವಂತಹ ಮಾಜಿ CM ಅವರು ಮತ್ತೆ ಮೂವರು ಮಾಜಿ ಸಚಿವರುಗಳು ಮತ್ತೆ CBI ಕೋರ್ಟ್ ನಲ್ಲಿ ಇರುವಂತಹ ಜೈಲಲ್ಲಿರುವಂತಹ ಜನಾರ್ದನ್ ರೆಡ್ಡಿ ಅವರು, ಈ ಹಿನ್ನೆಲೆಯಲ್ಲಿ ಯಾವ ಮುಖ ಹೊತ್ಕೊಂಡು ಅಡ್ವಾಣಿ ಅವರು ರಾಜ್ಯಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇವ್ರ ಪ್ರಶ್ನೆ. ಈಗಾಗಲೇ ಭ್ರಷ್ಟಾಚಾರ ರಾಜ್ಯದಲ್ಲಿ ಮಿತಿಮೀರಿದೆ, ಅದಕ್ಕೆ ಸಂಬಂಧಪಟ್ಟಂಗೆ ತುಂಬಾ ಜನ ಈಗಾಗಲೇ ದೊಡ್ಡ ರಾಜಕಾರಣಿಗಳೆಲ್ಲ ಜೈಲಲ್ಲಿ ಹೋಗಿದ್ದಾರೆ. ಅಡ್ವಾಣಿ ಅವರು ಭ್ರಷ್ಟಾಚಾರ ವಿರುದ್ಧ ಯಾವ ರೀತಿ ಹೋರಾಡ್ತಾರೆ, ಈ ಜನಚೇತನ ಯಾತ್ರೆಯಲ್ಲಿ ಭ್ರಷ್ಟಾಚಾರ ಯಾವ ರೀತಿ ಟಾಪಿಕ್ ತಗೊಂಡಿದ್ದಾರೆ ಅನ್ನುವಂಥದ್ದು. ಈಗಾಗಲೇ ಪರಪ್ಪನಗರದಲ್ಲಿ ಒಂದ್ ರೀತಿ ಅಣಕು ರೀತಿ ಪ್ರದರ್ಶನ ಮಾಡಿದ್ರು. ಪರಪ್ಪನಗರದಲ್ಲಿ ಈ ರಾಜಕಾರಣಿಗಳೆಲ್ಲ ಇರುವಂತದ್ದು ಇರುವ ರೀತಿ, ಮತ್ತೆ ಅಡ್ವಾಣಿ ವೇಷಧಾರಿಯವರು ಅವ್ರು ಬಂದು ಇವ್ರಿಗೆ ಹೂ ಕೊಡುವಂತದ್ದು, ಹೀಗೆ ಒಂದ್ ರೀತಿ ವಿಭಿನ್ನವಾಗಿ ಅಣಕು ರೀತಿಯಲ್ಲಿ ಇವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ಇದು ಒಂದ್ ರೀತಿ ಆರಂಭದಲ್ಲೇ ಒಂದ್ ರೀತಿ ವಿಘ್ನ ಕಾಣಿದೆ ಅಂತ ಕಾಣಿಸ್ತಿದೆ ಅಂತ ಹೇಳ್ಬೋದು ಅರವಿಂದ್. ಓಕೆ, ಯಾರೆಲ್ಲ ನಾಯಕರು, ಯೂತ್ ಕಾಂಗ್ರೆಸ್ ನಾಯಕರು ಇವತ್ತು ಪಾಲ್ಗೊಂಡಿದ್ರು ಮಸೂದ್? ಯೂತ್ ಕಾಂಗ್ರೆಸ್ ಕಡೆಯಿಂದ ಈಗಾಗಲೇ ಪ್ರಮೋದ್ ಶಂಕರ್ ಅವರಿದ್ದಾರೆ, ಮತ್ತೆ ಎಕ್ಸ್ ಮೇಯರ್ ರಾಮಚಂದ್ರಪ್ಪ ಅವರಿದ್ದಾರೆ, ಮತ್ತೆ ಇನ್ನಿತರ ಕಾರ್ಯಕರ್ತರು, ಸಾಕಷ್ಟು ಕಾಂಗ್ರೆಸ್ ಬೆಂಬಲಿಗರೆಲ್ಲ ಇಲ್ಲಿ ಸೇರಿದ್ದಾರೆ, ಪ್ರತಿಭಟನೆ ಮಾಡ್ತಿದ್ದಾರೆ. ನಾಳೆ ಏನ್ ಬರ್ತಾ ಇದೆ, ನಾಳೆ ಸಂಜೆಗೆ ಅವ್ರು ಬರ್ತಿದ್ದಾರೆ. ನಾಳೆನೂ ಕೂಡ ಇವರು ಪ್ರತಿಭಟನೆ ಹಮ್ಮಿಕೊಂಡಿದ್ದೀನಿ ಅನ್ನುವಂತ ಮಾತು ಹೇಳ್ತಿದ್ದಾರೆ. ಈಗಾಗಲೇ ಅರ್ಧ ಗಂಟೆಗಳ ಈ ಅಣುಕು ಪ್ರದರ್ಶನ ಪ್ರತಿಭಟನೆ ನಡೀತು. ಇನ್ನು ಇದಾದ ನಂತರ ಮತ್ತೊಮ್ಮೆ ಇನ್ನೊಂದು ತರ ಪ್ರತಿಭಟನೆ ಮಾಡ್ತಾರೆ. ಆ ಬಳಿಕ ಎಲ್ಲರೂ ಚದುರ್ತಾರೆ ಅರವಿಂದ್. ಏನಂತಂದ್ರೆ ಈಗಾಗಲೇ ಹೇಳಿದ ಹಾಗೆ ಭ್ರಷ್ಟಾಚಾರ ವಿರುದ್ಧ ಅಡ್ವಾಣಿ ಅವರು ಯಾವ ಮುಖ ಹೊತ್ಕೊಂಡು ಬರ್ತಾರೆ ಅನ್ನುವಂಥದ್ದು ಇವ್ರ ಮುಖ್ಯ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟಾಗ ನಾಳೆ ಕಾಂಗ್ರೆಸ್ ನಾಯಕರುಗಳು ಕೂಡ ನಾಳೆ ಪ್ರತಿಭಟನೆ ನಡೆಸುವ ಸಾಧ್ಯತೆ ಇದೆ ಅರವಿಂದ್.